ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರು ಅಂದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರಿ ಅಂತಾನೆ ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ಗೊತ್ತ ನಿಮಗೆ ಹೇಳ್ತೀನಿ. ಗೋಕಾಕ್ ಸ್ಟೈಲು ನಮ್ಮ ಮೂಡಲಿ ಸ್ಟೈಲು ಅರ್ಬನ್ ಸ್ಟೈಲ್ ಏನಂತ ಹೇಳ್ತೀನಿ ರೀ. ನಾ ಏನವ್ರ ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನಿ ಅಂದ್ರೆ ಇವ್ರು ತಡೆಯೋದಿಲ್ಲ ಏನ್ರಿ. ಹೆಂಗತ್ತಂದ್ರೆ ಅವ್ರ ಹೆಂಗತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಾ ಮದುವೆಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇನೆ, ದವಾಖಾನಿಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇನೆ, ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತನೋ ಕೊಡ್ತಾರೆ ಕೇನೆ, ದವಾಖಾನೆ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ. ಇದು ಗೋಕಾಕ್ ಸ್ಟೈಲ್ ಅಂತೇಳಿ ನಾ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ದೊಡ್ಡ ಫಜಿತ ಆಗ್ತೈತೆ. ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಿ ಇರಲಿ ಇದ್ರೆ ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೋಣ್ರಿ. DCC ಬ್ಯಾಂಕು ಇದು ಸಕ್ಕರೆ ಮತ್ತು ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮಾಡ್ತೇನೆ. ನನಗೇನಿಲ್ಲ ರೀ, ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಇದ್ದಿದ್ದು ಆಸ್ತಿ ಮಾರಿಸಿದೆ ಅಲ್ಲ ಅಂದ್ರೆ ಇದ್ದಿದ್ದು ಆಸ್ತಿ ಮಾರ್ಕೇಶನ ಕೊಟ್ಟು ಹೋಗ್ತೀನಿ ರೈತರಿಗೆ. ನನಗೇನಿಲ್ಲ ನಾ ಯಾಕೆಂದ್ರೆ ಈಗ ನಾನು ಬೆಳತನಕ 2 ಗಂಟೆಗೆ ಕುಡ್ತೀನಿ, ನೀವು ರಾತ್ರಿ ಬೆಳಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಾನೆ. ಆದರೆ ಮಲಿಗಿನಂದ್ರೆ ಲೇಟಾಗಿ ಹೇಳ್ತೀನಿ, ಮತ್ತು ಅವ್ರಿಗೈತಿಲ್ಲ. ಅದಕ್ಕೆ ಈಗ ಬೇಕಾದಾಗಿರ್ತೀವಿ ರೀ. ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತೀನೋ ಅನ್ನ ಸಾಬ್ ಜೊಲ್ಲೆ ದೇವರದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನು, ನೀವು ಪರಿವರ್ತನೆ ಮಾಡಿರಿ. ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗಿರ್ತೈತಿ, ಅನ್ನ ಸಾಬ್ ಜೊಲ್ಲೆ ಅವ್ರಿಗಿರ್ತೈತಿ, ಸತೀಶ್ ಜಾರಕಿಹೊಳಿ ಇರ್ತೈತಿ. ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ, ರಾಜಕಾರಣ ಇರ್ತೈತಿ, ಅವರು ನಮಗೆ ಮಾಡ್ತಾರೆ ಅಂದ್ರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ. ಆದರೆ ಎಲ್ಲರೂ ಕೂಡ ಕಡೆಗೆ ಏನು ಮಾಡ್ಬೇಕು ರೀ, ಸಂಸ್ಥಾ ದಿವಂಗತ ಅಪ್ಪನಗೌಡ ಪಾಟೀಲ್ ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋ ಹಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಟ್ಟಾರೆ. ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರು ಅಂದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರಿ ಅಂತಾನೆ ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ಗೊತ್ತ ನಿಮಗೆ ಹೇಳ್ತೀನಿ. ಗೋಕಾಕ್ ಸ್ಟೈಲು ನಮ್ಮ ಮೂಡಲಿ ಸ್ಟೈಲು ಅರ್ಬನ್ ಸ್ಟೈಲ್ ಏನಂತ ಹೇಳ್ತೀನಿ ರೀ. ನಾ ಏನವ್ರ ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನಿ ಅಂದ್ರೆ ಇವ್ರು ತಡೆಯೋದಿಲ್ಲ ಏನ್ರಿ. ಹೆಂಗತ್ತಂದ್ರೆ ಅವ್ರ ಹೆಂಗತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಾ ಮದುವೆಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇನೆ, ದವಾಖಾನಿಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇನೆ, ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತನೋ ಕೊಡ್ತಾರೆ ಕೇನೆ, ದವಾಖಾನೆ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ. ಇದು ಗೋಕಾಕ್ ಸ್ಟೈಲ್ ಅಂತೇಳಿ ನಾ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ದೊಡ್ಡ ಫಜಿತ ಆಗ್ತೈತೆ. ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಿ ಇರಲಿ ಇದ್ರೆ ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೋಣ್ರಿ. DCC ಬ್ಯಾಂಕು ಇದು ಸಕ್ಕರೆ ಮತ್ತು ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮಾಡ್ತೇನೆ. ನನಗೇನಿಲ್ಲ ರೀ, ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಇದ್ದಿದ್ದು ಆಸ್ತಿ ಮಾರಿಸಿದೆ ಅಲ್ಲ ಅಂದ್ರೆ ಇದ್ದಿದ್ದು ಆಸ್ತಿ ಮಾರ್ಕೇಶನ ಕೊಟ್ಟು ಹೋಗ್ತೀನಿ ರೈತರಿಗೆ. ನನಗೇನಿಲ್ಲ ನಾ ಯಾಕೆಂದ್ರೆ ಈಗ ನಾನು ಬೆಳತನಕ 2 ಗಂಟೆಗೆ ಕುಡ್ತೀನಿ, ನೀವು ರಾತ್ರಿ ಬೆಳಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಾನೆ. ಆದರೆ ಮಲಿಗಿನಂದ್ರೆ ಲೇಟಾಗಿ ಹೇಳ್ತೀನಿ, ಮತ್ತು ಅವ್ರಿಗೈತಿಲ್ಲ. ಅದಕ್ಕೆ ಈಗ ಬೇಕಾದಾಗಿರ್ತೀವಿ ರೀ. ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತೀನೋ ಅನ್ನ ಸಾಬ್ ಜೊಲ್ಲೆ ದೇವರದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನು, ನೀವು ಪರಿವರ್ತನೆ ಮಾಡಿರಿ. ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗಿರ್ತೈತಿ, ಅನ್ನ ಸಾಬ್ ಜೊಲ್ಲೆ ಅವ್ರಿಗಿರ್ತೈತಿ, ಸತೀಶ್ ಜಾರಕಿಹೊಳಿ ಇರ್ತೈತಿ. ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ, ರಾಜಕಾರಣ ಇರ್ತೈತಿ, ಅವರು ನಮಗೆ ಮಾಡ್ತಾರೆ ಅಂದ್ರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ. ಆದರೆ ಎಲ್ಲರೂ ಕೂಡ ಕಡೆಗೆ ಏನು ಮಾಡ್ಬೇಕು ರೀ, ಸಂಸ್ಥಾ ದಿವಂಗತ ಅಪ್ಪನಗೌಡ ಪಾಟೀಲ್ ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋ ಹಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಟ್ಟಾರೆ.